ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಅಂದರೆ ಎಸೆ2 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ವಿಷಯ ವಿಜ್ಞಾನ. ಹೌದಾ, ಒಂದೂವರೆ ತಾಸಿನ ಒಂದು ಪೇಪರು, ಗರಿಷ್ಠ ಅಂಕಗಳು 40, 10 ಓರಲಿರುತ್ತೆ. ಮೇನ್ ಕ್ವಶನ್ ನಂಬರ್ 1 ನೋಡ್ರಿ. ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೂ 4 ಉತ್ತರಗಳನ್ನು ನೀಡಿದ್ದು ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವ ದರವೇ? ನಾಡಿ ಮಿಡಿತದ ದರ ಅಂತ ಹೇಳ್ತಾರೆ. ಸೊ ಆಪ್ಷನ್ ಎ ಸರಿಯಾದಂಥ ಒಂದು ಉತ್ತರ. ಪ್ರಶ್ನೆ 2, ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವ ಒಂದು ವಸ್ತು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ ಎಷ್ಟು? 2πr ಆಗಿರುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಒಂದು ಉತ್ತರ. ಪ್ರಶ್ನೆ 3, ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ ಅಂತ ಕೊಟ್ಟಾರ. ಇಲ್ಲಿ ಬೀಗದ ಕೀಯನ್ನು ಸ್ವಿಚ್ನಂತೆ ಬಳಸಲಾಗಿದೆ. ಸೊ ಆಪ್ಷನ್ ಸಿ ಸರಿ ಉತ್ತರ. 4ನೇ ಪ್ರಶ್ನೆ, ಸೂಕ್ಷ್ಮದರ್ಶಕದಲ್ಲಿ ಬಳಸುವ ಮಸೂರ ಅಂದರೆ ಮೈಕ್ರೋಸ್ಕೋಪಲ್ಲಿ ಬಳಸುವಂತಹ ಒಂದು ಸ್ಕೋಪು ಅದರಲ್ಲಿ ಬಳಸ್ತಾರ ಮಸೂರ, ಅದು ಪೀನ ಮಸೂರ. ಲೆನ್ಸ್ ಅಂತೀವಲ್ಲ, ಪೀನ ಮಸೂರವನ್ನು ಅಲ್ಲಿ ಬಳಸ್ತಾರೆ. ಸೊ ಆಪ್ಷನ್ ಡಿ ಸರಿ ಉತ್ತರ. 2ನೇ ಮುಖ್ಯ ಪ್ರಶ್ನೆ, ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತೈತಿ. ಅದರಲ್ಲಿ 1ನೇದ್ದು, ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಯಿಂದ ಡ್ಯಾಶ್ ಪ್ರಸರಣವಾಗುತ್ತದೆ ಅಂತೈತಿ. ಅಲ್ಲಿ ಬೀಜದ ಒಂದು ಪ್ರಸರಣ ಆಗತ್ತೆ ಅಂಥೇಳಿ ಉತ್ತರನ ಬರಿಬೇಕು. ಸೊ ಇಲ್ಲಿ ಸರಿ ಉತ್ತರ ಬಂದು ಬೀಜ. 2ನೇ ಪ್ರಶ್ನೆ, ಸಮಯವನ್ನು ಅಳೆಯುವ SI ಏಕಮಾನ ಸೆಕೆಂಡ್. ಸೊ ಇಲ್ಲಿ ಸೆಕೆಂಡ್ ಅಂಥೇಳಿ ಬರಿಬೇಕು. 3ನೇ ಪ್ರಶ್ನೆ, ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ಟುತ್ತವೆ. ಅದು ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತೆ. ಸೊ 4, ವಿಶ್ವ ಜಲ ದಿನವನ್ನು ಡ್ಯಾಶ್ ರಂದು ಆಚರಿಸುತ್ತೇವೆ, ಮಾರ್ಚ್ 22ರಂದು. ಮೇನ್ ಕ್ವಶನ್ ನಂಬರ್ 3, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. 4 ಪ್ರಶ್ನೆ 1 ಅಂಕಕ್ಕೆ. ಅದರಲ್ಲಿ ಪ್ರಶ್ನೆ 1, ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು? 2, ಬೆಳಕಿನ ಮೂಲ ಯಾವುದು? 3, ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗುತ್ತದೆ? 4, ಮರಗಳಿಂದ ದೊರೆಯುವ ಒಂದು ಉತ್ಪನ್ನವನ್ನು ತಿಳಿಸಿ. 1ನೇ ಪ್ರಶ್ನೆಗೆ ಉತ್ತರ ಬಂದು ಕೇಸರ. 2ನೇದಕ್ಕೆ ಸೂರ್ಯ. 3ನೇದ್ದು ಜಲಮಾಲಿನ್ಯ ಉಂಟಾಗುತ್ತದೆ. 4, ಮರದ ಸಾಮಗ್ರಿ ಅಥವಾ ಹಣ್ಣು ಅಥವಾ ಔಷಧೀಯ ಸಸ್ಯಗಳು ದೊರೆಯುತ್ತದೆ ಅಂಥೇಳಿ ಬರಿಬೇಕು. 4ನೇ ಮುಖ್ಯ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2, 3 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕಕ್ಕೆ 10 ಪ್ರಶ್ನೆ, 20 ಅಂಕಗಳು. ಅದರಲ್ಲಿ 1ನೇದು, ಅಪಧಮನಿ ಮತ್ತು ಅಭಿಧಮನಿಗಳ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿರಿ. ಉತ್ತರ, ಅಪಧಮನಿ ಮತ್ತು ಅಭಿಧಮನಿಯಲ್ಲಿರುವಂತಹ ಒಂದು ವ್ಯತ್ಯಾಸ, ಅಪಧಮನಿಗಳು ರಕ್ತವನ್ನು ಹೃದಯದಿಂದ ಹೊರಗೆ ಸಾಗಿಸುತ್ತವೆ. ಅಭಿಧಮನಿಗಳು ರಕ್ತವನ್ನು ಹೃದಯದ ಕಡೆಗೆ ತರುತ್ತವೆ. ಅಪಧಮನಿಗಳ ಗೋಡೆ ದಪ್ಪವಾಗಿರುತ್ತದೆ, ಅಭಿಧಮನಿಗಳ ಗೋಡೆ ತೆಳ್ಳಗಿರುತ್ತದೆ ಅಂಥೇಳಿ ಕನಿಷ್ಠ 2 ಅಂಕಕ್ಕೆ ಬರಿಬೇಕು. 2ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹವು ಒಳಗೊಂಡಿರುವಂಥ ಭಾಗಗಳು ಯಾವುವು? ಉತ್ತರ, ವಿಸರ್ಜನಾಂಗ ವ್ಯೂಹದ ಭಾಗಗಳು ಮೂತ್ರಪಿಂಡಗಳು, ಮೂತ್ರನಾಳಗಳು, ಮೂತ್ರಾಶಯ, ಮೂತ್ರದ್ವಾರ ಅಂದರೆ ಯುರೇತ್ರ ಅಂಥೇಳಿ ಬರಿಬೇಕು. 3ನೇ ಪ್ರಶ್ನೆ, ಸಮರೂಪದ ಚಲನೆಯು ಪ್ರಯಾಸವಿಲ್ಲದ ಚಲನೆ ಎನ್ನುತ್ತಾರೆ, ಏಕೆ? ಉತ್ತರ, ಸಮಾಂತರಗಳಲ್ಲಿ ಸಮಾನ ದೂರವನ್ನು ಕ್ರಮಿಸಿದರೆ ಅದನ್ನು ಸಮರೂಪದ ಚಲನೆ ಎನ್ನುತ್ತಾರೆ. ಇದರಲ್ಲಿ ವೇಗ ಸ್ಥಿರವಾಗಿರುವುದರಿಂದ ಹೆಚ್ಚು ಪ್ರಯಾಸ ಆಗುವುದಿಲ್ಲ. ಹಾಗಾಗಿ ಅದನ್ನು ಸಮರೂಪದ ಚಲನೆಯು ಪ್ರಯಾಸವಿಲ್ಲದ ಚಲನೆ ಅಂತೇಳಿ ಕರೀತಾರೆ. 4ನೇ ಪ್ರಶ್ನೆ, ಒಂದು ಸೈಕಲ್ 20 ನಿಮಿಷಗಳಲ್ಲಿ 5 ಕಿಲೋಮೀಟರ್ ದೂರ ಚಲಿಸುತ್ತದೆ. ಹಾಗಾದರೆ ಸರಾಸರಿ ಜವ ಎಷ್ಟು ಅಂತ ಕೇಳ್ಯಾರ. ಕೊಟ್ಟಿರೋದನ್ನು ಮೊದಲು ಬರ್ಕೋಬೇಕು. ದೂರ = 5 ಕಿಲೋಮೀಟರ್, ಸಮಯ = 20 ನಿಮಿಷ. ಅದನ್ನು ಕನ್ವರ್ಟ್ ಮಾಡ್ಕೊರಿ. 20 / 60 ಗಂಟೆಯಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ 1/3 ಗಂಟೆ ಬರುತ್ತೆ. ಸೊ ಜವ = 5 / 1/3. ಸೊ ಇದರ ಉತ್ತರ ಬಂದು 15 ಕಿಲೋಮೀಟರ್ ಪರ್ ಗಂಟೆ ಬರುತ್ತೆ.
ಐದನೇ ಒಂದು ಪ್ರಶ್ನೆ, ವಿದ್ಯುತ್ ಸ್ಟವ್ಗಳಲ್ಲಿ ನೈಕ್ರಾನ್ ತಂತಿಗಳನ್ನು ಬಳಸುತ್ತಾರೆ ಏಕೆ? ಉತ್ತರ, ನೈಕ್ರಾನ್ ಹೆಚ್ಚು ಪ್ರತಿರೋಧವನ್ನು ಹೊಂದಿರುತ್ತೆ. ಇದಕ್ಕೆ ಹೆಚ್ಚಿನ ಕರಗುವ ತಾಪವಿದೆ. ಆದ್ದರಿಂದ ಹೆಚ್ಚು ಉಷ್ಣ ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಈ ಒಂದು ತಂತಿಯನ್ನು ಉಪಯೋಗ ಮಾಡ್ತಾರೆ. ಆರನೇ ಪ್ರಶ್ನೆ, ಉಷ್ಣ ಪರಿಣಾಮದನ್ವಯ ಕೆಲಸ ಮಾಡುವ 2 ಉಪಕರಣಗಳನ್ನು ಪಟ್ಟಿ ಮಾಡಿ. ಉತ್ತರ, ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ಟೋಸ್ಟರ್, ವಿದ್ಯುತ್ ಸ್ಟವ್, ವಿದ್ಯುತ್ ಗೀಸರ್ ಇತ್ಯಾದಿಗಳನ್ನು ಬಳಸುತ್ತಾರೆ. ಏಳನೇ ಪ್ರಶ್ನೆ, ಸಮತಲ ದರ್ಪಣದ ಉಪಯೋಗವೇನು? ಉತ್ತರ, ತಮ್ಮ ಪ್ರತಿಬಿಂಬವನ್ನು ನೋಡಲು, ಅಲಂಕಾರ ಮಾಡಿಕೊಳ್ಳಲು ಸೂಕ್ಷ್ಮದರ್ಶಕಗಳಲ್ಲಿ, ಅಂಗಡಿಗಳಲ್ಲಿ, ಕ್ಷೌರ ಅಂಗಡಿಗಳಲ್ಲಿ ಬಳಸುತ್ತಾರೆ. ಎಂಟನೇ ಪ್ರಶ್ನೆ, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಕಾಣುವ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಏಕೆ? ಉತ್ತರ, ಸ್ಟೇನ್ಲೆಸ್ ಸ್ಟೀಲ್ ತಟ್ಟೆಯು ಸಮತಲ ದರ್ಪಣದಿಂದ ಕಾರ್ಯನಿರ್ವಹಿಸುತ್ತದೆ. ಸಮತಲ ದರ್ಪಣವು ನೇರ ಮತ್ತು ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ನೀಡುತ್ತದೆ. ಒಂಬತ್ತನೇ ಪ್ರಶ್ನೆ, ಜವಾಬ್ದಾರಿಯುತ ವ್ಯಕ್ತಿಯಾಗಿ ನಾನು ಚರಂಡಿ ನೀರಿನ ತ್ಯಾಜ್ಯವನ್ನು ಹೇಗೆ ಕಡಿಮೆ ಮಾಡಬಹುದು? ಉತ್ತರ, ಚರಂಡಿ ತ್ಯಾಜ್ಯ ಕಡಿಮೆ ಮಾಡುವ ವಿಧಾನಗಳು: ಘನತ್ಯಾಜ್ಯವನ್ನು ಚರಂಡಿಗೆ ಹಾಕಬಾರದು, ನೀರನ್ನು ಮಿತವಾಗಿ ಬಳಸಬೇಕು. 10ನೇ ಪ್ರಶ್ನೆ, ಚರಂಡಿ ನೀರಿನಲ್ಲಿರುವ ಕಲ್ಮಶಗಳನ್ನು ಹೇಗೆ ವರ್ಗೀಕರಿಸಬಹುದು? ಚರಂಡಿ ನೀರಿನ ಕಲ್ಮಶಗಳ ವರ್ಗೀಕರಣ: ಭೌತಿಕ ಕಲ್ಮಶಗಳು, ರಾಸಾಯನಿಕ ಕಲ್ಮಶಗಳು ಮತ್ತು ಜೈವಿಕ ಕಲ್ಮಶಗಳು. ಕ್ವಶನ್ ನಂಬರ್ 5, ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯದಲ್ಲಿ ಉತ್ತರಿಸಿ. ಅದರಲ್ಲಿ 1ನೇದು, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರವನ್ನು ವಿವರಿಸಿ. ಉತ್ತರ, ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಮುಖ್ಯ, ಏಕೆಂದರೆ ಅರಣ್ಯವು ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ, ಮಣ್ಣಿನ ಸವೆಯುವಿಕೆಯನ್ನು ತಡೆಯುತ್ತದೆ, ವನ್ಯಜೀವಿಯ ಆಶ್ರಯ ತಾಣವಾಗಿದೆ, ಮಾನವನ ಅನೇಕ ಅಗತ್ಯಗಳನ್ನು ಪೂರೈಸುತ್ತದೆ, ಆಮ್ಲಜನಕದ ಸಮತೋಲನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ, ಜಲಚಕ್ರದ ಭಾಗವಾಗಿದೆ. ಹೀಗೆ ಹಲವಾರು ಪಾಯಿಂಟ್ಗಳನ್ನು ಬರಿಬೇಕು. ಕೊನೆಯ ಪ್ರಶ್ನೆ, ಸಸ್ಯದಲ್ಲಿ ನಿಷೇಚನ ಕ್ರಿಯೆ ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಇದು ಒಂದು ನಿಷೇಚನ ಕ್ರಿಯೆ ನಡೆಯುವಂತಹ ಒಂದು ಚಿತ್ರ. ಇದನ್ನು ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಸರಿಯಾಗಿ ಗುರುತಿಸಬೇಕು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.